ಪಾಪ ನನ್ನ ಈ ಕ್ಯಾಮ್ರಾ ಹೆಂಗಿದೆ? ಕ್ಯಾಮ್ರಾ ಸೂಪರ್ ಪಾಪ, ಕ್ಯಾಮ್ರಾನು ಸೂಪರ್, ನೀನು ಸೂಪರ್. ಯಾವ ದೇವಸ್ಥಾನಕ್ಕೆ ಹೋಗ್ತಿರೋದು? ಯಾವ ದೇವಸ್ಥಾನ? ಮರ್ತೇ ಬಿಟ್ಟಿದ್ದೀನಲ್ಲ ಯಾವುದು ಅಂತ. ನಾವು ಹಳ್ಳಿಯವರೆಲ್ಲ ಗೊತ್ತಾಗಲ್ಲ. ಸೂಪರ್. ಬನ್ನಿ ಅದೊಂದೇ ನಿಂಗೆ ಗೊತ್ತಿರೋದು, ಅದು ಹೇಳ್ತಾ ಇರ್ತಾರೆ. ಕ್ಯಾಮ್ರಾ ಆನ್ ಇಲ್ಲ ಅಂದ್ರೆ ಬಡ ಬಡ ಅಂತ ಮಾತಾಡ್ತಾರೆ. ಕ್ಯಾಮ್ರಾ ಆನ್ ಇದ್ರೆ ಏನ್ ಮಾತಾಡ್ಬೇಕು ಅಂತ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಅವ್ರ ಮದುವೆಲಿ ಫೋಟೋ ಶೂಟ್ ಮಾಡಿಲ್ಲ ಅಂತೆ, ಅದಕ್ಕೆ ಇವಾಗ ನಾನು ಅವ್ರ ಫೋಟೋ ಶೂಟ್ ಮಾಡ್ತಾ ಇದ್ದೀನಿ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಮೈ ನ್ಯೂ ವ್ಲಾಗ್. ನಾನು ವ್ಲಾಗ್ ಸ್ಟಾರ್ಟ್ ಮಾಡೋ ಮುಂಚೆ ಇಬ್ಬರು ಇಂಪಾರ್ಟೆಂಟ್ ವ್ಯಕ್ತಿನ ಇಂಟ್ರಡ್ಯೂಸ್ ಮಾಡ್ತೀನಿ, ಯಾಕಂದರೆ ಈ ವ್ಲಾಗಲ್ಲಿ ಅವರು ಕಾಣಿಸ್ಕೊತಾ ಇರ್ತಾರೆ ಅದಕ್ಕೆ. ಸೊ ಫಸ್ಟಿಗೆ ಇವರು ನಮ್ಮ ತಂದೆಯವರು, ಜಗ್ಗು ಅಲಿಯಾಸ್ ಜಗದೀಶ್ ಅಂತ. ಇವರು ನಮ್ಮ ತಾಯಿ ಸವಿತಾ ಅಂತ. ಸೊ ನಾವು ಟ್ರೆಡಿಷ್ನಲ್ ಆಗಿ ರೆಡಿ ಆಗಿರೋದನ್ನ ನೋಡಿದ್ರೆ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರ ನಾವೆಲ್ಲಿ ಹೋಗ್ತಿರ್ಬೋದು ಅಂತ. ಸೊ ನಾವು ಹೋಗ್ತಿರೋದು ದೇವಸ್ಥಾನಕ್ಕೆ. ಬನ್ನಿ ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಮುಂದೆ ಹೇಳ್ತೀನಿ, ಬನ್ನಿ ಹೋಗೋಣ ಇವಾಗ. ಕೆಲವು ಸಲ ಜರ್ನಿ ಎಷ್ಟು ದೂರ ಅಂತ ಇಂಪಾರ್ಟೆಂಟ್ ಅಲ್ಲ, ಯಾರ ಜೊತೆ ಹೋಗ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ನನಗೆ ರೋಡ್ ಟ್ರಿಪ್ಸ್ ಅಂದರೆ ತುಂಬ ಇಷ್ಟ. ಎಸ್ಪೆಷಲಿ ಅಮ್ಮ ಅಪ್ಪ ಜೊತೆ ಹಿಂಗೆ ಹೊರಟ್ರೆ ಆ ಜರ್ನಿಗೆ ಬೇರೆಯೇ ಫೀಲ್ ಇರುತ್ತೆ. ಇಲ್ಲಿ ಮಾರುತಾಳೆ ಹೋಗ್ಬೋದು. ಇನ್ನೊಂದು ಗಳಿಗೆ ಆದರೆ ಟ್ರಾಫಿಕ್. ಎಷ್ಟು ಇವಾಗ ಟೈಮು? 7:20. 7:20. ನಾವು 6:30 ಅನ್ಕೊಂಡಲ್ಲ. ನಾವು 6:30ಗೆ ಬಿಡೋಣ ಅಂತ ಅಂದ್ಕೊಂಡಿದ್ದು, ಎಲ್ಲಿ 7:30 ಆಗೋಯ್ತು. ನಮ್ಮ ಡ್ಯಾಡಿದು ಸ್ವಲ್ಪ ಕಾರ್ ಕ್ಲೀನಿಂಗು ವಾಷಿಂಗ್ದು ಅದೆಲ್ಲ ಸ್ವಲ್ಪ ಜಾಸ್ತಿ. ಎಲ್ಲಾದರೂ ಆಚೆ ಹೋಗ್ಬೇಕಾದ್ರೇ ಅದು ಸ್ವಲ್ಪ ಜಾಸ್ತಿ ಕ್ಲೀನಿಂಗು ವಾಷಿಂಗ್ ಎಲ್ಲ ಮಾಡೋದು, ಅದರಿಂದ 1 ಅವರ್ ಲೇಟ್ ಆಯಿತು. ಇವಾಗ ಬ್ರೇಕ್ಫಾಸ್ಟ್ ಎಲ್ಲಿ ಕೊಡಿಸ್ತೀರಾ ನಮಗೆ? ಎಲ್ಲಿ ಬೇಕಾದ್ರೂ ಕೊಡಿಸ್ತೀನಿ, ನೀವು ಎಲ್ಲಿ ಹೇಳಿದ್ರು ಆಲ್ರೆಡಿ. ಇವಾಗ ಜಸ್ಟು ಬ್ರೇಕ್ಫಾಸ್ಟ್ ಆಯಿತು. ನಾವು ಬ್ರೇಕ್ಫಾಸ್ಟಿಗೆ ಕದಂಬ ಹೋಟೆಲಿಗೆ ಬಂದಿದ್ದು. ಇಡ್ಲಿ, ತಟ್ಟೆ ಇಡ್ಲಿ, ಮಸಾಲೆ ದೋಸೆ, ಪೊಂಗಲ್ ತೊಗೊಂಡಿದ್ವಿ. ಸೂಪರಾಗಿತ್ತು. ಏನು ಹೇಳ್ತೀರಾ? ತಿಂಡಿ ಪಾಪ ಸೂಪರ್ ಪಾಪ, ಚೆನ್ನಾಗಿದೆ ತಿಂಡಿ. ಕಾಫಿನೂ ಸೂಪರ್ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿದೆ, ನೈಸ್. ಆಮೇಲೆ ಇನ್ನೇನು ತಿಂಡಿ ತಿಂದಾದ್ಮೇಲೆ ಅಷ್ಟೇ ಹೊರಡ ನಡಿ. ನಮ್ಮ ಡ್ಯಾಡಿ ತಿಂಡಿ ತಿಂದಾದ್ಮೇಲೆ ಅವ್ರಿಗೆ ಕಾರ್ ಓಡಿಸ್ಬೇಕಾದ್ರೆ ನಿದ್ದೆ ಬರುತ್ತೆ. ಇಲ್ಲ ನಿದ್ದೆ ಎಲ್ಲ ಬರಲ್ಲ, ಅವೆಲ್ಲ ಏನಿಲ್ಲ. ಸೊ ನಾನು ನಮ್ಮಮ್ಮ ವಾಚ್ಮ್ಯಾನ್ ಥರ ವಾಚ್ ಮಾಡ್ಬೇಕು ಇವಾಗ, ನಮ್ಗೆ ಅದು ಡ್ಯೂಟಿ ಇವಾಗ. ಹೋಗೋಣ. ನಿದ್ದೆ ಬರುತ್ತೆ ಇಲ್ಲೋ ನೋಡ್ಕೊಳ್ಳಿ ನೀವೇ, ಬ್ಲಾಗಲ್ಲಿ ಹೇಳ್ತೀವಿ. ಸೊ ಇವಾಗ ಬನ್ನಿ ಹೋಗೋಣ. ಇಲ್ಲೇನೋ ಸ್ನ್ಯಾಕ್ಸ್ ಇದೆ, ನಮ್ಮ ಡ್ಯಾಡಿ ಸ್ನ್ಯಾಕ್ಸ್ ಬೇಕು ಅಂತಿದ್ದಾರೆ. ಸೊ ಸ್ನ್ಯಾಕ್ಸ್ ತೊಗೊಂಡು ಹೋಗೋಣ. ಸ್ನ್ಯಾಕ್ಸ್ ಅಷ್ಟೇ ಆಯಿತು. ಅಷ್ಟೇ. ಸೂಪರ್. ಕಾಫಿ ಸೂಪರಾ? ಕಾಫಿ ಸ್ಟ್ರಾಂಗ್, ಕುಡಿಯೋಕ್ಕಾಗಲ್ಲ. ಬ್ರೇಕ್ಫಾಸ್ಟ್ ಆಯಿತು. ಇವಾಗ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಮ್ಮ ದೇವಸ್ಥಾನ 1.5 ಅವರ್ ತೋರಿಸ್ತಾ ಇದೆ. ಸೊ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ. ಅಲ್ಲಿ ನನ್ನ ತಂಗಿ ಒಬ್ಳು ಮಿಸ್ಸಿಂಗ್, ಅವಳಿದ್ದಿದ್ರೆ ಫುಲ್ ಕಂಪ್ಲೀಟ್ ಆಗಿರೋದು. ಅವಳು ಜರ್ಮನಿಯಲ್ಲಿದ್ದಾಳೆ, ಓದಕ್ಕೆ ಹೋಗಿದ್ದಾಳೆ. ಸೊ ವಿ ಮಿಸ್ ಯು ಸೋನು. ಮಮ್ಮಿ ಏನು ಹೇಳ್ತೀಯ? ಸೋನನ್ನ ಮಿಸ್ ಮಾಡ್ಕೊತೀವಿ. ಅವಳು ಇದ್ದಿದ್ರೆ ಹಿಂದ್ಗಡೆ ಕೂತಿರೋಳು, ಮಾತಾಡೋಳು. ಬೇಜಾರಾಗುತ್ತೆ. ನಮ್ಮಮ್ಮ ಡೈಲಿ ಮಗಳನ್ನ ನೆನೆಸ್ಕೊಂಡು ಅಳ್ತಾ ಇರ್ತಾರೆ ಗೈಸ್, ಏನು ಮಾಡೋದು. ನಮ್ಮ ಡ್ಯಾಡಿ ಮಗಳು ಅಂದರೆ ತುಂಬ ಇಷ್ಟ ಅವಳು ನನಗೆ. ಇಬ್ಬರು ಅಷ್ಟೇ, ದೊಡ್ಡ ಮಗಳು ಅಷ್ಟೇ, ಚಿಕ್ಕ ಮಗಳು ಅಷ್ಟೇ, ಇಬ್ಬರು ಇಷ್ಟ. ಆದರೆ ಅವಳಿಗೆ ಜರ್ಮನಿ ಕಳ್ಸೋಕ್ಕೆ ಇಷ್ಟ ಆಗಲಿಲ್ಲ ನಮಗೆ. ಅವಳು ಹೋಗ್ಬೇಕು ಅಂತ ಓದ್ ಬರಲಿ, ಹೈಯರ್ ಸ್ಟಡಿ ಮಾಡ್ಕೊ ಬರ್ತೀನಿ ಪಪ್ಪ ಅಂತ ಹೇಳಿದಾಳೆ. ಬಂದಮೇಲೆ ನೋಡಿ ಅವಳಿಗೆ ಒಂದು ಒಳ್ಳೆ ಮದುವೆ ಮಾಡ್ತೀವಿ. ಕೈಸಿ ಪೇರೆಂಟ್ಸ್ದು ಏನಂದರೆ, ಹೆಣ್ಮಗು ಇದೆ ಅಂದರೆ ಮದುವೆ ಮಾಡಿ ಕಳಿಸ್ಬಿಡ್ಬೇಕು, ಅವ್ರ ಜವಾಬ್ದಾರಿ ಕಳ್ಕೋಬೇಕು ಅನ್ನೋದೇ ಅವ್ರ ಮೈಂಡ್ ಸೆಟ್. ಅಲ್ಲ ನಾನು ಹೇಳ್ತೀನಿ ಕ್ಲಿಯರ್ ಆಗಿ. ಆ ಪೇರೆಂಟ್ಸು ಮದುವೆ ಮಾಡಿ ಜವಾಬ್ದಾರಿ ಕಳ್ಕೊಳ್ಳೋದಲ್ಲಮ್ಮ, ಉತ್ತಮವಾದ ಹುಡುಗ ನೋಡಿ, ಒಳ್ಳೆ ಮನೆತನ ನೋಡಿ ಕೊಟ್ಟು
ಅವ್ರ ನಮ್ಮ ಕಣ್ಮುಂದೆ ಅವ್ರು ಚೆನ್ನಾಗಿದ್ದು ಮಕ್ಕಳು ಮೊಮ್ಮಕ್ಕಳು ಇದ್ದರೆ ನಾವು ಇರೋಷ್ಟೊತ್ತಿಗೆ ನಮಗೆ ಇನ್ನೇನು ವಯಸ್ಸಾಯಿತು ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕು ಅಂತ ನಮಗೂ ಆಸೆ ಇರ್ತದೆ. ನಿಮ್ಗೇನು ಅನಿಸುತ್ತೆ, ಅಯ್ಯೋ ಬೇಗ ಮದುವೆ ಮಾಡ್ಬಿಡ್ತಾರೆ ಅನಿಸುತ್ತೆ. ಅದಲ್ಲ, ನಮಗೇನಂದರೆ ನೀವು ಚೆನ್ನಾಗಿರ್ಬೇಕು ನಮ್ಮ ಮುಂದೆನೇನೋ ನಮ್ಮ ಆಸೆ ಅಷ್ಟೇ ಅಮ್ಮ. ಹೌದು, ಅಗ್ರೀಡ್. ಹಿಂಗ್ ಮಾತಾಡ್ಸ್ತಾ ಇದ್ರೆ ನಮ್ಮ ಡ್ಯಾಡಿಗೆ ನಿದ್ದೆ ಬರಲ್ಲ ಅಂತ ನಾನು ಟಾಪಿಕ್ ತೆಗೆದು ಮಾತಾಡ್ಸ್ತಿರೋದು. ಇವಾಗ ಏನಿಲ್ಲಮ್ಮ, ನಿದ್ದೆ ಬರಲ್ಲ, ಸುಳ್ಳು. ನಮ್ಮ ಡ್ಯಾಡಿ ಈ ವಿಡಿಯೋ ಎಲ್ಲ ಹಾಕ್ಬೇಡ, ಆಮೇಲೆ ನನ್ನ ಫ್ರೆಂಡ್ಸ್ ನೋಡಿ ಗೇಲಿ ಮಾಡ್ತಾರೆ ಅಂತಾರೆ. ಬಟ್ ಸ್ಟಿಲ್ ಹೌದು, ಫಿಲ್ಟರ್ ಇಲ್ಲ, ಎಲ್ಲ ಹಂಗೆ ಆಗ್ತಾ ಇರೋದಷ್ಟೇ. ನಾವು ಇವಾಗ ಫೈನಲಿ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ ಪ್ಲೇಸು, ನೋಡ್ಬೋದು ನೀವು. ನಮ್ಮ ಫಸ್ಟ್ ಸ್ಟಾಪ್ ಭೂವರ ಸ್ವಾಮಿ ಟೆಂಪಲ್. ಇಲ್ಲಿ ಪೂಜೆ ಐಟಮ್ ತುಳಸಿ ಹಾರ ತೊಗೊಂಡು ದರ್ಶನಕ್ಕೆ ಹೊರಟ್ವಿ. ವೀಕ್ ಡೇ ಆದರೂ ಭಕ್ತರ ರಶ್ ಮಾತ್ರ ಕಮ್ಮಿ ಇರಲಿಲ್ಲ ನೋಡಿ. ಈ ದೇವಸ್ಥಾನದ ಒಂದು ವಿಶೇಷ ಏನಂದರೆ ಇಲ್ಲಿನ ಪವಿತ್ರವಾದ ಮಣ್ಣು ತೊಗೊಂಡು 11 ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿಸಿ ಮನೆಗೆ ತೊಗೊಂಡು ಹೋಗ್ತಾರೆ. ಈಗ ಮಾಡಿದ್ರೆ ಮನೆ, ಸೈಟ್, ಕೆಲಸ ಅಥವಾ ಮನಸ್ಸಲ್ಲಿ ಇಟ್ಕೊಂಡಿರೋ ಒಳ್ಳೆ ಆಸೆಗಳು ನೆರವೇರುತ್ತೆ ಅನ್ನೋದು ಬಲವಾದ ನಂಬಿಕೆ. ಗೈಸ್, ಇವಾಗ ತಾನೇ ದರ್ಶನ ಆಯಿತು, ಒಳ್ಳೆ ದರ್ಶನ ಆಯಿತು. ಇವತ್ತು ಹುಣ್ಣಿಮೆ ಅಲ್ಲಮ್ಮ, ಹುಣ್ಣಿಮೆ, ಗುರು ಪೌರ್ಣಮಿ, ಹುಣ್ಣಿಮೆ ಆ್ಯಂಡ್ ವೀಕ್ ಡೇ ಬೇರೆ. ವೀಕ್ ಡೇ ಆದರೂ ಎಷ್ಟು ಜನ ಬಂದಿದ್ದಾರೆ ಅಂದರೆ ಅಷ್ಟು ಜನ ಬಂದಿದ್ದಾರೆ. ಏನು ಹೇಳ್ತೀಯ? ಪೂಜೆ ಎಲ್ಲ ಚೆನ್ನಾಗಾಯಿತು, ದರ್ಶನ ಚೆನ್ನಾಗಾಯಿತು. ಮಣ್ಣು ಎತ್ಕೊಂಡಿದ್ದೀವಿ, ಪೂಜೆ ಮಾಡಿಸಿದ್ದೀವಿ. ಏನಾಗುತ್ತೋ ನೋಡೋಣ ಮುಂದೆ. ಅವ್ರು ಅಂದ್ಕೊಂಡಿರೋದಾದರೆ ನಾನು ನಿಮ್ಗೆ ಹೇಳ್ತೀನಿ. ನಾನು ಅಂದ್ಕೊಂಡಿರೋದಾದರೆ ನಿಮ್ಗೆ ಮತ್ತೆ ಹೇಳ್ತೀವಿ. ನಾವು ತುಂಬ ಜನ ಇದ್ದಾರೆ. ಸೊ ಇಲ್ಲಿ ವಿಷ್ಣುವಿನ ಅವತಾರ, ಲೈಕ್ ವರಾಹ ರೂಪ, ಆ ರೂಪದಲ್ಲಿ ಭೂಮಿ ತಾಯಿ ಅವ್ರ ಮಡಿಲ ಮೇಲೆ ಕುತ್ಕೊಂಡಿರೋ ಥರ ಆ ವಿಗ್ರಹಕ್ಕೆ ಇಲ್ಲಿ ಪೂಜೆ ಮಾಡ್ತಿರೋದು. ಚೆನ್ನಾಗಿದೆ. ನೀವು ಒಂದ್ಸಲಿ ಈ ಕಡೆ ಮೈಸೂರು ಕಡೆ ಬಂದಾಗ ಒಂದ್ಸತಿ ಬಂದು ವಿಸಿಟ್ ಮಾಡಿ ನೋಡಿ. ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ, ಗೋಪುರ ಗೋಡೆಗಳೆಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಡ್ಯಾಡಿ ಬಂದರು, ಬನ್ನಿ ಹೋಗೋಣ. ಅಲ್ಲೇ ಇದ್ದ ಗೋಶಾಲೆಗೆ ಹೋದ್ವಿ. ಹಸುಗಳಿಗೆ ಬಾಳೆಹಣ್ಣು ಕೊಟ್ವಿ. ನಿಜ ಹೇಳ್ಬೇಕಂದ್ರೆ ಅಲ್ಲಿ ಹಸುಗಳನ್ನ ತುಂಬ ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ ನಂತರ ದೇವ್ರ ಪ್ರಸಾದ ಸ್ವೀಕರಿಸಿ ನೆಕ್ಸ್ಟ್ ದೇವಸ್ಥಾನದ ಕಡೆಗೆ ಹೊರಟ್ವಿ. ಎಲ್ಲ ಚೆನ್ನಾಗಾಯ್ತು ಪಾಪ. ಬಂದ್ವಿ, ಏನೋ ಮನಸ್ಸಿಗೆ ಭಾಳ ಉಲ್ಲಾಸ ಇದ್ದಂಗಿದೆ. ಬಂದಿದ್ದು ಸುಮಾರು ಸಾರಿ ಬಂದಿದ್ದೆ, ಆದರೆ ಈ ಸಾರಿ ಬಂದು ಏನೋ ಮನಸ್ಸಿಗೆ ಅರಿಕೆ ಮಾಡ್ಕೊಂಡಿದ್ದೀನಿ, ಮಕ್ಕಳಿಗಿಬ್ರಿಗೂ ಒಳ್ಳೇದಾಗಲಿ ಅಂತ. ಅದಾದರೆ ನೆಕ್ಸ್ಟು ಖಂಡಿತ ಬರ್ತೀನಿ ಇಲ್ಲಿಗೆ. ಏನಂತ ಬೇಡ್ಕೊಂಡ್ರಿ? ಅದು ನಾನು ಮನಸ್ಸಲ್ಲಿ ತಿಳ್ಕೊಂಡಿದ್ದೀನಿ, ಅದು ಆಮೇಲೆ ಹೇಳ್ತೀನಿ. ಈಗ ಹೇಳೋದು ಬೇಡ. ಅದಾಗಿದ್ದ ತಕ್ಷಣ ನಿಮಗೆಲ್ಲ ನಿಮ್ಮಿಬ್ಬರಿಗೂ ಹೇಳ್ಬಿಟ್ಟು ನಾನು ನಮ್ಮ ವೈಫು ನಿಮ್ಮ ಕೈಲಿ ನೀವು ಬರೋಕ್ಕಾಗಿಲ್ಲ ಅಂದರೆ ನಾವು ಬಂದು ಹೋಗ್ತೀವಿ. ಓಕೆ. ಸೊ ಇವಾಗ ಇಲ್ಲಿ ದರ್ಶನ ಪ್ರಸಾದ ಎಲ್ಲ ತಿನ್ಕೊಂಡು ಇವಾಗ ಇಲ್ಲಿಂದ ವೇಣುಗೋಪಾಲ ಸ್ವಾಮಿ ಟೆಂಪಲ್ ತುಂಬ ಹತ್ರ, ಅದೇ KRS ಬ್ಯಾಕ್ ವಾಟರ್ಸ್ ಹತ್ರ ಇದೆಯಲ್ಲ ಆ ಟೆಂಪಲ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಓಕೆ ಹೋಗೋಣ ಬನ್ನಿ. ಭೂವರ ಸ್ವಾಮಿ ನಮ್ಮ ಯಜಮಾನ್ರಿಗೆ ಒಳ್ಳೇದು ಮಾಡ್ಬೇಕಪ್ಪ. ಎಲ್ಲೋದ್ರೂ ಬೈಕೊಂಡೇ ಬರ್ತಾರೆ, ಬಾ 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 ಟೈಮ್ ಆಯ್ತು ಅಂತ. ಏನು ಮಾಡೋಕ್ಕೂ ಆಗಲ್ಲ. ಸ್ವಲ್ಪ ನಿಧಾನ, ತಾಳ್ಮೆ ಏನಿಲ್ಲ, ಕೂರ್ಸಲ್ಲ ಬಿಡಲ್ಲ. ಬಾ ಆಯ್ತು ಹೋಗೋಣ ಅಂತ ಇರ್ತಾರೆ. ಅಯ್ಯೋ, ಜಗದೀಶ್ ಅಂತ ಕಟ್ತವ್ರಲ್ಲ, ಸಖತ್ತು ಕೋಪ. ಇವಾಗ ತೊಳಿತೀರಾ? ತೊಳಿ. ಬೆಳಗ್ಗೆ 1 ಗಂಟೆ ತೊಳೆದಿದ್ದೀರಾ? ಇವಾಗ ಎಲ್ಲಿ ತೊಳಿತೀರಾ? ನೆಕ್ಸ್ಟ್ ನಾವು ಹೋಗಿದ್ದು ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್. ಈ ಟೆಂಪಲ್ಗೆ ಒಂದು ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ಕೂಡ ಇದೆ. ತುಂಬ ವರ್ಷಗಳ ಹಿಂದೆ ಹೊಯ್ಸಳ ಕಾಲದಲ್ಲಿ ಕಟ್ಟಿದ ಈ ದೇವಸ್ಥಾನ KRS ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಮುಳುಗೋಗಿತ್ತು. ಆಮೇಲೆ ಪ್ರತಿಯೊಂದು ಕಲ್ಲನ್ನು ಎಚ್ಚರಿಕೆಯಿಂದ ತೆಗೆದು ಇವಾಗ ಇರೋ ಜಾಗದಲ್ಲಿ ಮತ್ತೆ ಅದೇ ಥರ ಕಟ್ಟಿದ್ದಾರೆ. ಅದಕ್ಕೆ ಈ ಟೆಂಪಲ್ ಹಿಸ್ಟ್ರಿ ಜೊತೆಗೆ ಅದರ ಆರ್ಕಿಟೆಕ್ಚರ್ ಕೂಡ ತುಂಬ ಸ್ಪೆಷಲ್ ಅನಿಸುತ್ತೆ. ನನಗಂತೂ ಈ ಪ್ಲೇಸ್ ತುಂಬ ಇಷ್ಟ ಆಯಿತು. ಈ ವೇಣುಗೋಪಾಲ ಸ್ವಾಮಿ ನೀರಿನ KRS ನೀರು ವಾಟರ್ ಒಳಗಡೆ ಇದ್ದಿದ್ದನ್ನ ಇದು ನೀಚೆ ತಂದು ಕೋಡೆಕ್ ಕಂಪ್ನಿಯವರು ತಂದು ಭಾಳ ಸುಂದರವಾಗಿ ಕಟ್ಟಿದ್ದಾರೆ. ಇದು ಪ್ರವಾಸ ತಾಣ ಆಗಿದೆ. ಬಂದು ಹೋಗುವ ಜನರಿಗೆ ಭಾಳ ಸಂತೋಷಕರವಾಗಿರುತ್ತದೆ. ಇದನ್ನು ನೋಡೋದಕ್ಕೆ ಭಾಳ ಚೆನ್ನಾಗಿದೆ, ಖುಷಿಯಾಗಿದೆ. ಮತ್ತು ಬನ್ನಿ ಎಲ್ಲರೂ ಬಂದು ನೋಡ್ಕೊಂಡು ಹೋಗಿ. ಬಟ್ KRSಲ್ಲಿ ನೀರೇ ಇಲ್ಲ,
ಮಳೆ ಇಲ್ಲ ನೀರಿಲ್ಲ ಅಷ್ಟೇ. ಹ್ಞೂ ಒಳ್ಳೆ ನ್ಯೂಸ್ ರಿಪೋರ್ಟರ್ ಓದಾಗ ಆ ಥರ ಓದ್ತಿದ್ದೀರಾ? ಹೌದಾ? ಚೆನ್ನಾಗಿದೆ ಪ್ಲೇಸ್. ಗಾಳಿ ತುಂಬ ಗಾಳಿ ಇದೆ. ಯಾವ ಹಿಂಗೆ ಇರ್ತದೆ. ಇವತ್ತು ಬಿಸಿಲಿಲ್ಲ, ಅದರಿಂದ ಚೆನ್ನಾಗಿದೆ ವೆದರ್. ಅದಕ್ಕೆ ನಾವು ಇರೋಕ್ಕೂ ಚೆನ್ನಾಗಿದೆ, ಓಡಾಡ್ಬೋದು. ಬಿಸಿಲು ಬಂದರೆ ಕಾಲೆಲ್ಲ ಸುಟ್ಟಂಗೆ ಆಗ್ಬಿಡ್ತಾವೆ. ಸ್ಟಾಪ್ ಮಾಡ್ಬಿಡಿ ಸರ್. ಬನ್ನಿ ಹೋಗೋಣ. ಬಾಯ್ ಬಾಯ್. ಸಖತ್ತಾಗತ್ತೆ ರೋಡ್. ನನ್ನ ತಂಗಿ ವಿಡಿಯೋ ಕಾಲ್ ಮಾಡಿದ್ದಾಳೆ, ಬನ್ನಿ ಅವಳನ್ನ ತೋರಿಸ್ತೀನಿ ನಿಮಗೆ. ಹಾಯ್ ಹಾಯ್ ಸೋನು. ಹಾಯ್ ಮಿಸ್ ಮಾಡ್ಕೋತಿದ್ದೀರಾ? ಮಿಸ್ ಮಾಡ್ಕೊತಿದ್ದೀವಿ. ಎಂಜಾಯ್ ಮಾಡಿ. ಯಾ, ನಾವಿವಾಗ ಮೇಲ್ಕೋಟೆಗೆ ಹೋಗ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತು ರೀಚ್ ಆಗ್ತೀವಿ. ಫೋಟೋಸ್ ಎಲ್ಲ ಶೇರ್ ಮಾಡಿ. ಓಕೆ, ಬನ್ನಿ ಹೋಗೋಣ. ಇವಾಗ 4 o'clock ಆಗ್ತಿದೆ. ಸೊ 4 o'clockಗೆ ಮೇಲ್ಕೋಟೆಯಲ್ಲಿ ದೇವಸ್ಥಾನ ಓಪನ್ ಆಗುತ್ತೆ. ಕರೆಕ್ಟ್ ಟೈಮ್ ರೀಚ್ ಆಗ್ತಿದ್ದೀವಿ. ಆ್ಯಂಡ್ ಫುಲ್ ಮೋಡ ಎಲ್ಲ ಮುಚ್ಕೊಂಡಿದೆ, ಮಳೆ ಬರೋ ಥರ ಆಗಿದೆ. ಹಾಂ, ಬನ್ನಿ ಹೋಗೋಣ. ಮೇಲ್ಕೋಟೆ ಚೆಲುವರಾಯ ಸ್ವಾಮಿ ಮೂಲ ದೇವ್ರು ನೋಡಾಯ್ತು. ಈಗ ಮತ್ತೆ ಮೇಲೆ ಅದ್ಯಾವ ದೇವರು? ಯೋಗ ನರಸಿಂಹ. ಯೋಗ ನರಸಿಂಹಸ್ವಾಮಿ ನೋಡೋದಕ್ಕೆ ಈಗ ಹೊರಡ್ತಾ ಇದೀವಿ. ಬನ್ನಿ ಹೋಗೋಣ. ಈಗ ಅಲ್ಲಿ ಮೇಲೆಯಿಂದ, ಬೆಟ್ಟದ ಮೇಲೆಯಿಂದ ಸಿಟಿ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಓಕೆ. ನಮ್ಮ ಡ್ಯಾಡಿ, ಬನ್ನಿ ಇಲ್ಲಿ. ಹ್ಞೂ. ನಮ್ಮ ಡ್ಯಾಡಿ ಇಷ್ಟು ವರ್ಷ ಮೇಲ್ಕೋಟೆಗೆ ಬಂದಿದ್ದಾರಂತೆ. ಇದು ಮೂಲ ದೇವರು ಅಂತ ಅವ್ರಿಗೆ ಗೊತ್ತೇ ಇದ್ದಿಲ್ಲ. ಹೌದು, ಇವತ್ತೇ ಗೊತ್ತಾಗಿದ್ದು. ಎಷ್ಟು ಫನ್ನಿ ನೋಡಿ. ಬನ್ನಿ ಅಲ್ಲ, ನಾವು ಎಷ್ಟು ವರ್ಷ ಅಲ್ಲ ಬಂದಿರೋದು ಒಂದೇ ಸಾರಿ. ಮತ್ತೆ ನೀವು ಅವಾಗಲೇ 10 ಸತಿ ಬಂದೆ ಅಂತ ಹೇಳಿದ್ರೆ. ಅಲ್ಲಿ ಬಂದು ಹೋಗಿರೋದು ಒಂದೇ ಸಾರಿ, ಅದು ಅಷ್ಟೇ. ಓಕೆ, ಇವಾಗ ಬೆಟ್ಟದ ಮೇಲೆ ಹೋಗೋಣ ಬನ್ನಿ. ಯೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗೋ ಮುಂಚೆ ಕೆಳಗೆ ಇದ್ದ ರಾಯಗೋಪುರ ಮತ್ತು ಅಕ್ಕ ತಂಗಿ ಕೊಳ ನೋಡ್ಕೊಂಡ್ವಿ. ಆಮೇಲೆ ಬೆಟ್ಟದ ಮೇಲಿದ್ದ ಟೆಂಪಲ್ ಕಡೆಗೆ ಹೊರಟ್ವಿ. ಸುಮಾರು 200+ ಸ್ಟೆಪ್ಸ್ ಕ್ಲೈಂಬ್ ಮಾಡಿ ದೇವ್ರ ದರ್ಶನ ಮಾಡಿದ್ವಿ. ಸ್ವಲ್ಪ ಸುಸ್ತಾದರೂ ದರ್ಶನ ಆದಮೇಲೆ ಎಲ್ಲ ಟೈರ್ಡ್ನೆಸ್ ಮರ್ತೋಯ್ತು. ಮತ್ತು ಬೆಟ್ಟದ ಮೇಲಿಂದ ಸಿಟಿ ವ್ಯೂ, ಓ ಮೈ ಗಾಡ್, ಆ ವ್ಯೂ ನೋಡಿದ್ಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ವ್ಯೂನ ಎಂಜಾಯ್ ಮಾಡಿದ್ವಿ. ಕ್ಯಾಮ್ರಾ ಆ ಬ್ಯೂಟಿನ ಕ್ಯಾಪ್ಚರ್ ಮಾಡ್ಬೋದು, ಆದರೆ ಆ ಫೀಲಿಂಗ್ನ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಷ್ಟ. ಅಷ್ಟು ಚೆನ್ನಾಗಿತ್ತು ಆ ವ್ಯೂ. ಇವಾಗ ತಾನೇ ಯೋಗ ನರಸಿಂಹಸ್ವಾಮಿ ದರ್ಶನ ಮುಗಿಸ್ಕೊಂಡು ಬರ್ತಿದ್ದೀವಿ. ಸೊ ವೀಕ್ ಡೇ ಬಂದಿರೋದಕ್ಕೆ ಜನ ಇಲ್ಲ, ಬೇಗ ದರ್ಶನ ಆಗ್ತಿದೆ. ಆ್ಯಂಡ್ ಆರಾಮಾಗಿ ದೇವ್ರನ್ನ ನಿಂತ್ಕೊಂಡು ನೋಡೋಕೆ ಬಿಡ್ತಿದ್ದಾರೆ. ಸೊ ಅದು ಪ್ಲಸ್ಸು. ಸೊ ನೀವು ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ವೀಕ್ ಡೇನೇ ಪ್ಲ್ಯಾನ್ ಮಾಡಿ. ವೀಕೆಂಡ್ ಅಂದರೆ ತುಂಬ ರಶ್ ಇರುತ್ತೆ. ನಾನು ನಮ್ಮ ಡ್ಯಾಡಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಟ್ರಿಪ್ ಕರ್ಕೊಂಬಂದು ನಮ್ಮ ಮಮ್ಮಿ ಆಸೆ, ಲೈಕ್ ವೇಣುಗೋಪಾಲ ಸ್ವಾಮಿ, ಮೇಲ್ಕೋಟೆ ಆ್ಯಂಡ್ ಭೂವಾರ ಸ್ವಾಮಿ ಹೋಗಬೇಕು ಅಂತ ಆಸೆ ಇತ್ತು. ಫುಲ್ಫಿಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಪಪ್ಪಾ. ಥ್ಯಾಂಕ್ ಯು, ವೆಲ್ಕಮ್ ಅಗೇನ್. ಇನ್ನು ಬಾಯ್ ಇಲ್ಲ, ಇನ್ನು ಬೇರೆ ಬೇರೆ ದೇವಸ್ಥಾನ ನೋಡಬೇಕು ಅಂತ ಆಸೆ ಇದೆ. ಅದು ಹೇಳ್ತೀನಿ ನಮ್ಮ ಡ್ಯಾಡಿಗೆ, ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆನ್ ಒನ್ ಕಂಡೀಷನ್, ಅವ್ರು ನಿದ್ದೆ ಮಾಡ್ದಿರ ಕಾರ್ ಓಡಿಸ್ಬೇಕು. ಅವಾಗಲೇ ಮಾತ್ರ ನಾವು ಅವ್ರ ಜೊತೆ ಬರೋದು. ಈಗ ಬೆಳಗ್ಗೆಯಿಂದ ಏನಾರ ನಿಮಗೆ ನಿದ್ದೆ ಮಾಡಿದ್ರೆ ಅನಿಸ್ತಾ? ಈಗ ಆದ್ರೆ ಇವತ್ತು ಹೇಳ್ತೀನಿ, ಇವತ್ತವರು ಒಂಚೂರು ನಿದ್ದೆ ಮಾಡಿಲ್ಲ. ಇನ್ನು ನಾನು ನಮ್ಮ ಮಮ್ಮಿ ಮಧ್ಯ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀವಿ. ಫುಲ್ ಆಕ್ಟಿವ್ ಆಗಿದ್ದಾರೆ, ಆಕ್ಟಿವ್ ಮೋಡಲ್ಲಿದ್ದಾರೆ ನಮ್ಮ ಡ್ಯಾಡಿ ಅವರು. ಸೊ ಇವಾಗ ರಾಜಾರಾಣಿ ಕೊಳ ಅವ್ರು ನೋಡ್ಬೇಕಂತೆ. ಬನ್ನಿ ಹೋಗೋಣ ರಾಜಾರಾಣಿ ಕೊಳಗೆ. ಲಾಕೆ ಆಗಿಲ್ಲ ಗೈಸ್, ಕಲ್ಯಾಣಿ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಆವಾಗಲೇ ರಾಂಗ್ ಹಾಂ ಓಪನ್ ಇದೆ ಅಂತ ಗೊತ್ತಿಲ್ದಿರ ಅಲ್ಲಿ ನಿಂತ್ಕೊಂಡಿದ್ವಿ. ಕ್ಲೋಸ್ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡು. ಎಷ್ಟು ಚೆನ್ನಾಗಿದೆ ಅಲ್ಲ? ಸೂಪರ್ ಆಗಿದೆ. ಆ ಕಡೆಗೆ ಅಲ್ಲೆಲ್ಲೋ ಎಂಟ್ರಿ ಇದೆ ಪಾಪ, ಅಲ್ಲಿ ಬಂದಿದ್ದಾರೆ. ಏನು ಎಂಟ್ರಿ ಫೀ ಇಲ್ಲ ಇದಕ್ಕೆ. ಅದೇನಾದರೂ ಪೂಜೆ ಮಾಡಿಸ್ಬೇಕು, ಫೋಟೋಶೂಟ್ ಅಂದರೆ ಆವಾಗ ದುಡ್ಡು ಕೊಡಬೇಕು. ಇಲ್ಲ ಅಂದರೆ ಹೇಳಿದ್ರ ಅವರು? ಹಾಂ, ಅಲ್ಲಿ ಬರ್ದಿದ್ದಾರಲ್ಲ ಮುಂದೆನೆ. ಸೂಪರ್. ಸೊ ಇದೆ
ಕಲ್ಯಾಣಿ ಲಾಸ್ಟ್ ಪ್ಲೇಸ್ ನಮ್ಮದು. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಸ್ಟ್ರೈಟ್ ಬ್ಯಾಂಗ್ಳೂರ್ಗೆ ಒಳ್ಳೆ ಕಡೆ ಡಿನ್ನರ್ ಮಾಡಿಕೊಂಡು ಹೋಗೋದು. ಆ್ಯಂಡ್ ಮೇಲ್ಕೋಟೆಗೆ ಬಂದಿದ್ದೀವಿ. ಪುಳಿಯೋಗರೆ ತಿಂದಿಲ್ಲ. ಹೆಂಗೆ ಪುಳಿಯೋಗರೆ ತಿನ್ನಬೇಕು. ಸ್ವಲ್ಪ ಟೇಸ್ಟ್ ಮಾಡೋಣ ಬನ್ನಿ. ಪುಳಿಯೋಗರೆ ಟೇಸ್ಟ್ ಮಾಡಿ ಆಮೇಲೆ ಡೈರೆಕ್ಟ್ ಬ್ಯಾಂಗ್ಳೂರ್ಗೆ ಹೋಗೋದು. ಪುಳಿಯೋಗರೆ ತಿನ್ನೋಣ ಅಂತ ಎಲ್ಲ ಹುಡುಕಿದ್ವಿ, ಎಲ್ಲೂ ಸಿಕ್ಕಿಲ್ಲ. ಯಾಕಂದರೆ ಇವತ್ತು ವೀಕ್ ಡೇ ಆಗಿರೋದ್ರಿಂದ ಎಲ್ಲ ಶಾಪ್ಸು ಕ್ಲೋಸ್ ಆಗಿದೆ. ಸೊ ಪುಳಿಯೋಗರೆ ಸಿಕ್ಕಿಲ್ಲ, ಬ್ಯಾಡ್ ಲಕ್. ಬಟ್ ಇಟ್ಸ್ ಓಕೆ. ಅದ್ರ ಬದಲು ನಾವು ಪುಳಿಯೋಗರೆ ಗೊಜ್ಜನ್ನ ತೊಗೊಂಡಿದ್ದೀವಿ. ಮನೇಲಿ ಹೋಗಿ ತಿಂದು ಟೇಸ್ಟ್ ಮಾಡಿ ಟ್ರೈ ಮಾಡಿ ನಿಮ್ಗೆ ಹೇಳ್ತೀವಿ. ನಾವು ಬ್ಯಾಂಗ್ಳೂರಿಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಮನೆ ವೈಟ್ಫೀಲ್ಡ್ ರೀಚ್ ಆಗೋಷ್ಟರಲ್ಲಿ 10:30 ಅಂತ ತೋರಿಸ್ತಿದೆ. ಸೊ ಡಿನ್ನರ್ ಮುಗಿಸಿ ಹೋಗೋಷ್ಟರಲ್ಲಿ ಆಗುತ್ತೆ ಒಂದು 11:30. ಸೊ ಇವತ್ತಿಗೆ ಇಷ್ಟೇ. ನಿಮಗೆ ನಮ್ಮ ಈ ದೇವಸ್ಥಾನದ ಟ್ರಿಪ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಬಾಯ್. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್.